ಶಂಕರ್ ಅವರದು 70ನೇ ವರ್ಷದ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬವನ್ನು ಅವರು ಅತ್ಯಂತ ವಿಶಿಷ್ಟವಾಗಿ ಅರ್ಥಪೂರ್ಣವಾಗಿ ಆಚರಿಸಲಿದ್ದಾರೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಮತ್ತು ಕಿಡ್ನಿ ರೋಗಿಗಳಿಗೆ ಸಹಾಯಧನವನ್ನು ಇವತ್ತು ವಿತರಿಸ್ತಾ ಇದ್ದೇವೆ. ಅದಲ್ಲದೆ ಅಶಕ್ತ ಯಕ್ಷಗಾನ ಕಲಾವಿದರಿಗೆ ಕೂಡ ಗೌರವಧನವನ್ನು ವಿತರಿಸ್ತಾ ಇದ್ದೇವೆ. ಆಮೇಲೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು 31 ವಿಶೇಷ ಮಕ್ಕಳ ಶಾಲೆಗೆ ಸಹಾಯಧನವನ್ನು ಕೂಡ ವಿತರಿಸಿದ್ದೇವೆ. ಜಿ ಶಂಕರ್ ಅವರು ಮೊದಲು ಸಮಾಜ ಸೇವೆ ತುಂಬ ಮಾಡಿದ್ದಾರೆ. ಅವರ 2002ರಲ್ಲಿ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಎಂಬ ಹೊಸ ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ಆ ಸಂಸ್ಥೆಯ ಮೂಲಕ ಆರೋಗ್ಯ, ಶಿಕ್ಷಣ ಮತ್ತು ಸಮಾಜ ಸೇವೆ ಎಂಬ 3 ಧ್ಯೇಯಗಳನ್ನು ಇಟ್ಟುಕೊಂಡು ನನ್ನ ಗುರಿ ಸರ್ವರ ಏಳಿಗೆಯತ್ತ ಅಂತ ಹೇಳಿ ಇಂದಿಗೂ ಕೂಡ ಅವರು ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅದಲ್ಲದೆ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್, ಹಂಪಿ ವಿಶ್ವವಿದ್ಯಾನಿಲಯದಿಂದ ನಾಡೋಜ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು, ಅದಲ್ಲದೆ ಹಲವಾರು ಪ್ರಶಸ್ತಿಗಳ ಸಮಾಜ ಸೇವೆಗೆ ಬಂದಿದೆ. ಈ 70ನೇ ಹುಟ್ಟುಹಬ್ಬ ಅವರು ಸಂಭ್ರಮಾಚರಣೆ ಮಾಡುವುದಿಲ್ಲ, ಅದರ ಬದಲಾಗಿ ಎಲ್ಲ ಅಶಕ್ತ ರೋಗಿಗಳಿಗೆ ಸಹಾಯಧನವನ್ನು ವಿತರಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ. ಬೆಂಗಳೂರು ಕಿದ್ವಾಯಿ ಹಾಸ್ಪಿಟ್ಲ್ ಆದಮೇಲೆ ಕರ್ನಾಟಕದಲ್ಲಿ ಇಡೀ ದೊಡ್ಡ ಹಾಸ್ಪಿಟಲ್ MIO. ಇಷ್ಟು ಜನ ರೋಗಿಗಳು ಇಲ್ಲಿ ಬರುವುದಂದರೆ ಅವರಿಗೆ ನಮ್ಮ ಹಾಸ್ಪಿಟಲ್ ಮಾಡುವ ಕಾರ್ಯದಿಂದ ಅವರಿಗೆ ಒಂದು ತೃಪ್ತಿ ಇದೆ. ನಾವು ಒಳ್ಳೆ ಕೆಲಸ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತೇಳಿ. ಈ ಕಾಯಿಲೆಯಲ್ಲಿ ಎಷ್ಟು ಮಾಡಿದರೂ ಸಾಲದು, ಎಷ್ಟು ಪ್ರಯತ್ನ ಮಾಡಿದರೂ ಸಾಲದು. ನೋವು ಇರ್ತದೆ, ಸಮಸ್ಯೆ ಇರ್ತದೆ. ಅದನ್ನು ಬಗೆಹರಿಸಲಿಕ್ಕೆ ಕೆಲವು ಸರ್ತಿ ಹಣದ ಕೊರತೆ ಕೂಡ ಇರ್ತದೆ. ಆದ್ದರಿಂದ ನಾವು ಶಂಕರ್ ಟ್ರಸ್ಟ್ ಮತ್ತು ನಮ್ಮದು ಕ್ಯಾನ್ಸರ್ ಸಂಜೀವಿನಿ ಟ್ರಸ್ಟ್ ಅಂತಿದೆ. ನಾವು ಒಟ್ಟಿಗೆ ಯಾವ ರೀತಿಯಿಂದ ನಮ್ಮ ರೋಗಿಗಳಿಗೆ ಸಹಾಯ ಮಾಡಬೇಕಂತೇಳಿ ನಾವು ಯೋಚನೆ ಮಾಡಿ ಅವರು ನಮಗೆ ಇವತ್ತು 50 ಲಕ್ಷ ದೇಣಿಗೆ ಕೊಟ್ಟು ಅದು ನಾವು ಡೆಪಾಸಿಟ್ ಇಡ್ತೇವೆ. ನಮ್ಮ ಹಾಸ್ಪಿಟ್ಲಿಂದ ಕೂಡ ನಾವು ಎಷ್ಟು ಆಗ್ತದೆ ಅಷ್ಟು ಹಾಕ್ತೇವೆ. ಜಾಯಿಂಟ್ ಒಂದು ಡೆಪಾಸಿಟ್ ಇಟ್ಟು ಆ ಇಂಟ್ರೆಸ್ಟ್ ಇಂದ ನಾವು ರೋಗಿಗಳಿಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ಆಪ್ರೇಷನ್ ಆಗಲಿ ಆದಷ್ಟು BPL ಅಲ್ಲಿ ಬರ್ತದೆ, ಬಟ್ ಕೆಲವು ಸರ್ತಿ ನಿಮಗೆ ಅಡ್ಮಿಷನ್ ಆಗುವಾಗ ಸಮಸ್ಯೆ ಆಗ್ತದೆ, ನೀವು ಹಣ ಕಟ್ಟಬೇಕಾಗ್ತದೆ. ಸೊ ಇದನ್ನು ನಾವು ನೋಡ್ತಾ ಇದ್ದೇವೆ. ಪದೇ ಹಣ ಕಟ್ಟುವ ನಿಮ್ಮ ಪರಿಸ್ಥಿತಿ ಇರ್ತದೆ. ಆ್ಯಂಟಿಬಯೋಟಿಕ್ಗೆ ಅದಕ್ಕೆ ಇದಕ್ಕಂತೇಳಿ ಸಣ್ಣ ಅಮೌಂಟ್ ಇರ್ಬೋದು, 4,000 5,000, ಆದರೂ ಅದೊಂದು ಕೆಲವರಿಗೆ ಸಮಸ್ಯೆ ಆಗ್ಬೋದು. ಸೊ ಆಗ ನಾವು ಈ ಟ್ರಸ್ಟ್ ಹಣ ಡೆಪಾಸಿಟ್ ಇಟ್ಟದ್ದು ಆ ಇಂಟ್ರೆಸ್ಟಲ್ಲಿ ಈ ಬ್ರಿಡ್ಜ್ ಫಂಡ್ ಅಂತೇಳಿ ಮಾಡಿ ಸಹಾಯ ಮಾಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಇದು ಮುಂದುವರಿಲಿ ಅಂತೇಳಿ ನನ್ನ ಅನಿಸಿಕೆ. ಮತ್ತು ಅವರ ಒಂದು ದೊಡ್ಡ ಮನಸ್ಸನ್ನು ನಾವು ಯಾವಾಗಲೂ ಮರಿಬಾರ್ದು. ಯಾಕಂದರೆ ತುಂಬ ಮಂದಿ ಹತ್ರ ಸಂಪತ್ತಿರ್ತದೆ, ಆದರೆ ಕೊಡುವ ಮನಸ್ಸು ಕೂಡ ಇರಬೇಕು. ಅದು ಅವ್ರ ಹತ್ರ ಇದೆ ಅಂತ ಹೇಳ್ತೇನೆ. ನಾನು ದೇವರ ಹತ್ರ ಬೇಡೋದು ಅವರಿಗೆ ದೀರ್ಘ ಆಯುಷ್ಯ ಕೊಡಲಿ, ಅವರಿಗೆ ಒಳ್ಳೆ ಹೆಲ್ತ್ ಕೊಡಲಿ, ಸ್ವಾಸ್ಥ್ಯ ಕೊಡಲಿ, ಅವರು ಇಂಥದ್ದೇ ಒಳ್ಳೆ ದೊಡ್ಡ ಕೆಲಸ ಮಾಡಲಿ ಅಂತೇಳಿ ನಾನು ದೇವರ ಹತ್ರ ಬೇಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಇಲ್ಲಿ ಡಾಕ್ಟರ್ ಜಿ ಶಂಕರ್ ಅವರ 70ನೇ ಬರ್ತ್ಡೇ ಒಂದು ಅರ್ಥಪೂರ್ಣವಾಗಿ ಅವರು ಸಂಭ್ರಮಿಸಿದ್ದಾರೆ. ಹಾಗಾಗಿ ನಾವು ಈ MOU ಆಂಕಾಲಜಿ ಆಸ್ಪತ್ರೆಗೆ ಇಲ್ಲಿ ಅಶಕ್ತರಿಗೆ, ಕ್ಯಾನ್ಸರ್ ರೋಗಿಗಳಿಗೆ ಒಂದು ಸಹಾಯಧನ ನಮ್ಮ ಕೈಯಿಂದ ಏನಾಗ್ತದೆ ಸಾಧ್ಯ ಆಗ್ತದೆ ಅದಕ್ಕೆ ಸ್ಪಂದನೆ ಕೊಡಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಹಲವು ವರ್ಷಗಳಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ. MOU ಆಂಕಾಲಜಿ ಆಸ್ಪತ್ರೆ ನಮಗೆ ಯಾವಾಗಲೂ ನಮ್ಮ ಸಪೋರ್ಟಿಗೆ ಇರ್ತಾರೆ. ನಾವು ಕೂಡ ಅವರ ಈ ಸಪೋರ್ಟಿಗೆ ಎಂದಿಗೂ ಇರ್ತೇವೆ. ಎಲ್ಲ ಕ್ಯಾನ್ಸರ್ ಬಡ ರೋಗಿಗಳಿಗೆ ಇದರಿಂದ ಹೆಚ್ಚಿನ ರೀತಿಯಲ್ಲಿ ಸಹಾಯ ಆಗಲಿ ಅಂತ ಆಶಿಸುತ್ತೇವೆ.